ಎಲ್ಲರಿಗೂ ನಮಸ್ಕಾರಗಳು. ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯಿಂದ ಬಂದಿರತಕ್ಕಂಥ ವೈದ್ಯರು ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ನಾನು ವಿಶೇಷವಾಗಿ ಅವರಿಗೆ ಸ್ವಾಗತಿಸ್ತಾ ಇದ್ದೇನೆ. ಕಾರಣ ನಾವೆಲ್ಲರೂ ಇದ್ರೂ ಏನೂ ನಾವು ಮಾಡಲಿಕ್ಕಾಗಲ್ಲ. ಏನಾದರೂ ಮಾಡೋದಕ್ಕೆ, ತೋರಿಸೋದಕ್ಕೆ, ಹೇಳೋದಕ್ಕೆ, ಸಲಹೆ ಕೊಡೋದಕ್ಕೆ ಅವರು ಬಹಳ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು. ಅವರಿಗೆ ನಾನು ಮತ್ತೊಮ್ಮೆ ಸ್ವಾಗತ ಬಯಸ್ತಾ, ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಶಾಸಕರು ಈ ನಮ್ಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಆಯೋಜಿಸಿದ್ದಾರೆ. ಇದರ ಉಪಯೋಗವನ್ನು ಪ್ರತಿಯೊಬ್ಬರೂ ಪಡ್ಕೊಂಡ್ರೆ ಒಳ್ಳೆಯದು. ಕಾರಣ ಇಷ್ಟೇ, ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಮುದುಕರನ್ನು, ವೃದ್ಧರನ್ನು ಮನೆಗಳಲ್ಲಿ ಆಸ್ಪತ್ರೆಗೆ ಕರ್ಕೊಂಡೋಗ್ತಕ್ಕಂಥ ಜನ ಕೂಡ ಸಿಗೋದಿಲ್ಲ. ಕಾರಣ ಇಷ್ಟೇ, ವಯಸ್ಸಾಗಿದೆ ಬಿಡಿ, ಬೇರೆ ಯಾಕೆ ಕರ್ಕೊಂಡು ಹೋಗೋದು ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ. ಅದು ನಾವು ಸ್ವಂತಕ್ಕೆ ಆಗಿ ನಮ್ಮ ಸುತ್ತಮುತ್ತಲು ನಾವು ನೋಡಿರ್ತಕ್ಕಂಥ ವಿಷಯಗಳು. ಹಾಗಾಗಿ ಇವತ್ತು ಈ ಆಸ್ಪತ್ರೆಯವರು ಮತ್ತು ಶಾಸಕರು ಇಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿ ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥವ್ರೆಲ್ಲರೂ ಅದನ್ನು ಬಂದು ಉಪಯೋಗಿಸ್ಕೊಂಡು ಸಲಹೆ ತಗೊಂಡು ಇನ್ನೂ ಭಾಳ ಸೀರಿಯಸ್ ಆಗಿರ್ತಕ್ಕಂಥ ವೈದ್ಯರ ಸಲಹೆ ಮೇರೆಗೆ ಅವರನ್ನು ಸಪ್ತಗಿರಿ ಹಾಸ್ಪಿಟಲ್ಗೆ ಕರ್ಕೊಂಡೋಗೋ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದು ಕೂಡ ಭಾಳ ಬಹುಶಃ ಯಾರೂ ಆ ಥರ ಮಾಡಿಲ್ಲ ಇದುವರೆಗೂ. ಅಂಥ ಕಾರ್ಯಕ್ರಮ ಅವ್ರು ಮಾಡಿದ್ದಾರೆ. ಈಗಾಗಲೇ ಮಾಡಿರ್ತಕ್ಕಂಥ ಎಲ್ಲ ಕ್ಯಾಂಪ್ಗಳಲ್ಲೂ ಕೂಡ ಕೆಲವು ವೈದ್ಯರನ್ನು ಬೆಂಗಳೂರು ಕರ್ಕೊಂಡೋಗಿ ಅಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂಥ ಟ್ರೀಟ್ಮೆಂಟು ಮತ್ತು ವಾಸಿ ಆಗಿರ್ತಕ್ಕಂಥದ್ದನ್ನು ಪೇಷಂಟ್ಗಳು ಯೂಟ್ಯೂಬ್ ಮುಖಾಂತರ ಜನಗಳಿಗೆ ಹೇಳಿದ್ದಾರೆ. ನಿಜವಾಗ್ಲೂ ಅದು ಭಾಳ ಒಳ್ಳೆಯ ಕೆಲಸ ಆಗಿದೆ, ಚೆನ್ನಾಗಿ ವಾಸಿ ಆಗಿದೆ. ಹಾಗಾಗಿ ಅಂಥ ಒಂದು ಉಪಯೋಗ ಮತ್ತು ಟ್ರೀಟ್ಮೆಂಟನ್ನು ಇಲ್ಲಿವರು ತೊಗೊಂಡ್ರೆ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಶಾಸಕರು ಅವರು ಶಾಸಕರಾದಾಗಿಂದ ಕೂಡ ಅವರ ಪ್ರಮುಖ ಉದ್ದೇಶ ಏನಂದರೆ ಸರ್ಕಾರಿ ಶಾಲೆ, ಸರ್ಕಾರಿ ಹಾಸ್ಪಿಟಲ್ನ ಮುಂದುವರಿಸಬೇಕು, ಇಂಪ್ರೂವ್ ಮಾಡಬೇಕು ಅನ್ನೋದೇ ಅವರ ಉದ್ದೇಶ. ಅದಕ್ಕಾಗಿ ಅವರು ಹೆಚ್ಚಿನ ಒತ್ತು ಕೊಡ್ತಾ ಇರತಕ್ಕಂಥ ಇವತ್ತು ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಹಾಸ್ಪಿಟ್ಲಿಗೆ. ಬಹುಶಃ ಇಂಥ ಕಾರ್ಯಕ್ರಮ ಯಾವ ಶಾಸಕರು ಮಾಡಿಲ್ಲ, ಅಂಥದ್ದು ನಮ್ಮ ಶಾಸಕರು ಮಾಡಿದ್ದಾರೆ, ಮಾಡ್ತಾಯಿದ್ದಾರೆ. ಇದನ್ನು ಅವರು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಇಡೀ ತಾಲೂಕಿನ ಜನಗಳಿಗೆಲ್ಲನೂ ಒಂದು ನಂಬಿಕೆ ಇದೆ. ಹಾಗಾಗಿ ಇವತ್ತು ಎಲ್ಲ ಇನ್ನೂ ಹೆಚ್ಚಿನ ಜನ, ಇನ್ನೂ ಭಾಳ 2 ಗಂಟೆವರೆಗೂ ಕಾಲಾವಕಾಶ ಇದೆ, ಇನ್ನೂ ಪೇಷಂಟ್ಸ್ ಬರ್ತಾರೆ. ಎಲ್ಲರೂ ಈ ಒಂದು ಅವಕಾಶವನ್ನು, ಉಪಯೋಗವನ್ನು ಪಡ್ಕೊಂಡು ಚೆನ್ನಾಗಿ ಆರೋಗ್ಯವಾಗಿರಲಿ ಅಂತ ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಂಥ ನಮ್ಮ ಚಂದ್ರಪ್ಪನವ್ರಿಗೂ ಕೂಡ ಸ್ವಾಗತಿಸುತ್ತಾ, ಮತ್ತು ಈ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿಗೆ ಮತ ಕೊಟ್ಟಂಥ ಎಲ್ಲ ಮತದಾರರಿಗೂ ಶಾಸಕರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂದು ಕೋರುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಪೂರ್ಣ ಪವಿತ್ರ ಕಾರ್ಯಕ್ರಮ, ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಮ್ಮ ಕ್ಷೇತ್ರದ ನೆಚ್ಚಿನ, ಜನಪ್ರಿಯ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಅಯ್ಯರವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸುಮಾರು ನನಗೆ ಗೊತ್ತಾದ ಮಟ್ಟಿಗೆ ಇದೊಂದು 5ನೇ ಪಂಚಾಯಿತಿ, 5ನೇ ಕಾರ್ಯಕ್ರಮ ಅನಿಸುತ್ತೆ ನಮ್ಮ ತಾಲೂಕಲ್ಲಿ, ಈ ಕ್ಷೇತ್ರದಲ್ಲಿ. ಆರೋಗ್ಯ ತಪಾಸಣೆ ಮಂಚೇನಹಳ್ಳಿ ಆಯಿತು, ಮಂಡ್ಕಲ್ ಆಯಿತು, ಆಮೇಲೆ ಪೆರೇಸಂದ್ರ ಆಯಿತು. ಇಲ್ಲಿ ಈ ಥರ ಇಡೀ ತಾಲೂಕಿನ ಮೂಲೆಯಲ್ಲಿ ಕೂಡ ಜನರಿಗೆ ಆರೋಗ್ಯ ತಪಾಸಣೆ ಮತ್ತು ಶಿಬಿರಗಳನ್ನ ಏರ್ಪಡಿಸಿ ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ತಮ್ಮಣ್ಣವರೇ, ಇದಕ್ಕೆ ಪ್ರಮುಖ ರೂವಾರಿಗಳಾದಂಥ ನಮ್ಮ ಅವಲ್ರೆಡ್ಡಿಯಣ್ಣವರೇ, ವೆಂಕಟೇಶ್ ಅವರೇ, ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಮಧು ಅವರೇ, ನಮ್ಮ DOS ಸೀನಪ್ಪನವರೇ, ಗಂಗಾಧರ್ ಅವರೇ, ನಾರಾಯಣಸ್ವಾಮಿ ಅವರೇ, ಸಪ್ತಗಿರಿ ಆಸ್ಪತ್ರೆಯಿಂದ ಬಂದಿರುವಂಥ ಎಲ್ಲ ಖ್ಯಾತ ವೈದ್ಯರುಗಳೇ, ಆಶಾ ಕಾರ್ಯಕರ್ತರುಗಳೇ, ಖ್ಯಾತ ವೈದ್ಯರು ಹಾಗೂ ಸಿಬ್ಬಂದಿಯವರೇ, ಅನೇಕ ಜನ ಹಿಂದೆ ಈಗಾಗಲೇ ತಪಾಸಣೆಗಾಗಿ ಬಂದಿರುವಂಥ ನಮ್ಮ ಪಂಚಾಯಿತಿ ಹಾಗೂ ಸುತ್ತಮುತ್ತಲ ಗ್ರಾಮದ ಎಲ್ಲ ಅಣ್ತಮ್ಮಂದರೆ, ಅಕ್ಕತಂಗಿರೇ, ಪತ್ರಕರ್ತ ದೇವರಾಜು, ಇತರೆ ಸ್ನೇಹಿತರೆ, ಇದು ನಾವೆಲ್ಲ ಸೇರಿ ಕಳೆದ 6 ತಿಂಗಳಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅನೇಕ ಜನ ಮುಖಂಡರುಗಳು ನೇತೃತ್ವವನ್ನು ವಹಿಸ್ಕೊಂಡು ಹಳ್ಳಿಗೂ ಮನೆಗೂ ಭೇಟಿ ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಜನಪರವಾದ ಕೆಲಸಗಳನ್ನ ಮಾಡಿದೆ ಹಿಂದೆ. ಈಗೂ ಕೂಡ ಇನ್ನೂ ಹೆಚ್ಚಿನ ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ಉಚಿತವಾಗಿ ಒಬ್ಬರಿಗೆ 10 kg ಅಕ್ಕಿ ಕೊಡೋ ವಿಚಾರ ಇರ್ಬೋದು,
ಆಮೇಲಿಂದ ಬಸ್ಸು ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರು ಪರದಾಡ್ತಾಯಿದ್ರು. ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾಗಲಿ, ಇಲ್ಲ ಮಗಳ ಮನೆಗೋ ಅಳಿನ ಮನೆಗೋ ಹೋಗ್ಬೇಕಾಗಿದ್ರೆ ಪರದಾಡ್ತಾಯಿದ್ರು. ಫ್ರೀಯಾಗಿ ಬಸ್ಸು ಪಾಸ್ ವಿತರಣೆ ಇರ್ಬೋದು. ಈ ಥರ ಅನೇಕ ಕಾರ್ಯಕ್ರಮಗಳನ್ನ, ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಚುನಾವಣೆಗೆ ಮುಂಚೆ. ಆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಂಥ ಕೇವಲ ಇನ್ನು ಒಂದು ಮಾತ್ರ ಬಾಕಿ ಇದೆ, ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡೋದು. ಇನ್ನು 4 ಗ್ಯಾರಂಟಿಗಳನ್ನ ಕಾರ್ಯಗತ ಮಾಡಿ ಜಾರಿಗೊಳಿಸಿರೋ ಈ ದೇಶದಲ್ಲಿ ಯಾವುದಾದ್ರು ಒಂದು ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದ, ನಮ್ಮ ಪ್ರದೀಪ್ ಈಶ್ವರ್ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಅಂದರೆ ಖಂಡಿತ ತಪ್ಪಾಗಲಾರದು. ಅದರ ಜೊತೆಗೆ ಶಾಲಾ ಮಕ್ಕಳಿಗಿರ್ಬೋದು, ಈವನ್ ಆಶಾ ಕಾರ್ಯಕರ್ತರು ಕೂಡ ಮೊನ್ನೆ ಸಂಬಳ ಜಾಸ್ತಿ ಮಾಡಿದೆ ಅಲ್ಲ ನಮ್ಮ, ನೀವೆಲ್ಲ ಅಪೀಲ್ ಮಾಡಿ ಭರವಸೆ ಕೊಟ್ಟಿದ್ದಾರೆ. ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಇವ್ರಿಗೆ ಅವರು ಕೂಡ ಅವ್ರ ಕಷ್ಟ ಅರ್ಥ ಮಾಡ್ಕೊಂಡು ನಮ್ಮ ಸರ್ಕಾರ ಭರವಸೆಯನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ವ್ಯವಸ್ಥೆಗಳು ಮಾಡಿ ಈಡೇರಿಸೋಂಥದ್ದು ಕೂಡ ನಮ್ಮ ಸರ್ಕಾರದ ಮುಖಂಡರುಗಳ, ಮುಖ್ಯಮಂತ್ರಿಗಳ, ಇತರೆ ಉಪಮುಖ್ಯಮಂತ್ರಿ ಗಮನದಲ್ಲಿದೆ. ಈ ಥರ ಜನಪರವಾದ ಅನೇಕ ಯೋಜನೆಗಳ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರು ವೈಯಕ್ತಿಕವಾಗಿ ಇವತ್ತು ಈ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಮೊದಲು ಮಾಡಬೇಕು. ಆಮೇಲೆ ಒಂದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಡ್ ಕ್ವಾರ್ಟ್ರಲ್ಲಿ ಮೆಗಾ ಕ್ಯಾಂಪ್ಗಳು ಮಾಡಬೇಕು ಅನ್ನೋ ಯೋಜನೆಗಳನ್ನ ಹಾಕ್ಕೊಂಡು, ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 5-6 ಕಡೆ ತಾಲೂಕಿನಲ್ಲಿ ಮಾಡಿ ದೊಡ್ಡಮಳ್ಳಿಯಲ್ಲಿ ಮಾಡಬೇಕು ಅಂತ ನಮ್ಮ ಆಲ್ರೆಡ್ಡಿ ಅಣ್ಣವರು ನನಗೆ ಫೋನ್ ಮಾಡಿದಾಗ, ತುಂಬ ಒಳ್ಳೆಯ ಕೆಲಸ, ಅದ್ರ ಪ್ರಯೋಜನವನ್ನು ಪಡ್ಕೊಳ್ಳಿ ನಮ್ಮ ಅನೇಕ ಜನ ಪೇಷಂಟ್ಗಳು. ಯಾವುದೇ ರೀತಿಯ ಇದಿದ್ರೂ ಎಲ್ಲಕ್ಕೂ ತಕ್ಕಂಥ ಸ್ಪೆಷಲಿಸ್ಟ್ಸು ಸಪ್ತಗಿರಿ ಹಾಸ್ಪಿಟ್ಲಿಂದ ಬಂದಿದ್ದಾರೆ. ನೀವು ಕೂಡ ಈಗ ತೋರಿಸ್ಕೊಂಡು ಹೋದ್ಮೇಲೆ ನಿಮ್ಮ ಮನೆ ಸುತ್ತಮುತ್ತ ಇರೋರಿಗೆ ಏನೇ ಆರೋಗ್ಯ ಸಮಸ್ಯೆ ಇರಲಿ ಅವ್ರಿಗೂ ಕೂಡ ವಿಚಾರ ಮುಟ್ಟಿಸಿ ಇಂಥ ಒಂದು ಇದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿದಂಥ ನಮ್ಮ ಶಾಸಕರು ಅವರ ಒಂದು ಕಾರ್ಯಕ್ರಮಗಳನ್ನ ಎಲ್ರಿಗೂ ತಿಳಿ ಹೇಳಿ ತಾವೆಲ್ಲರೂ ಕೂಡ ಇದರ ಪ್ರಯೋಜನ ಪಡ್ಕೋಬೇಕು. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಹಾಕ್ಕೊಂಡು ಮಾಡೋಂಥ ಯೋಜನೆಗಳು, ಮನೆ ಮನೆಗೂ ಭೇಟಿ ಕೊಡೋಂಥ ಯೋಜನೆ ನಮ್ಮ ಶಾಸಕರ ಮನಸ್ಸಲ್ಲಿದೆ. ಅದನ್ನೀಗಾಗಲೇ ಸುಮಾರು ಅನೇಕ ಹಳ್ಳಿಗಳಲ್ಲಿ ಅನೇಕ ಮನೆಗೆ ಭೇಟಿ ಕಾರ್ಯಕ್ರಮ ಕೊಟ್ಟು ಅವ್ರ ಸಮಸ್ಯೆಗಳನ್ನ ಆಲಿಸ್ಕೊಂಡು ಸ್ಥಳದಲ್ಲೇ ಅದಕ್ಕೆ ಪರಿಹಾರ ಅಧಿಕಾರಿಗಳ ಜೊತೆಯಲ್ಲಿ ಕರ್ಕೊಂಡೋಗಿ ಸ್ಥಳದಲ್ಲಿ ಪರಿಹಾರ ಕೊಟ್ಟಿರುವಂಥ ಉದಾಹರಣೆ ಈ ರಾಜ್ಯದಲ್ಲೇ ಪ್ರಪ್ರಥಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಕ್ಷೇತ್ರದ MLA ಅವರು ಹೆಮ್ಮೆಯಿಂದ ನಾವು ಹೇಳ್ಕೊತೀವಿ. ಅದನ್ನು ಕಾರ್ಯಗತಗೊಳಿಸಿದ್ದಾರೆ. ನಾವು ಭಾಷಣದಲ್ಲಿ ನಾನು ತಾಲೂಕಿನಾದ್ಯಂತ ಓಡಾಡಿದಂಥ ಸಂದರ್ಭದಲ್ಲಿ ಅವರು ಎಲ್ಲ ಕಡೆ ಹೇಳೋರು, ನಾನು ಪ್ರತಿ ಅಜ್ಜಿ ನಂಗೆ ಓಟ್ ಕೊಡಿ, ನಿಮ್ಮ ಮನೆ ಮಗನಾಗಿ ನಿಮ್ಮ ಸೇವೆ ಮಾಡ್ತೀನಿ ಅಂತ. ಅದನ್ನು ಹಂತವಾಗಿ ಯಾವ ಶಾಸಕರು ಕೂಡ ಒಂದೇ ಸಾರಿ ಎಲ್ಲ ಮಾಡಲಿಕ್ಕಾಗಲ್ಲ. ಹಂತವಾಗಿ ಒಂದೊಂದೇ ಕಾರ್ಯಕ್ರಮನ ಕಾರ್ಯಗತಗೊಳಿಸ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಯುವಕರಿಗೆ ಆದ್ಯತೆಯನ್ನು ಕೊಡ್ತಿದ್ದಾರೆ. ವಿಶೇಷವಾಗಿ ಆರೋಗ್ಯದ ಸಮಸ್ಯೆ ಬಗ್ಗೆ. ಆಮೇಲೆ ಎಲ್ಲ ಸರ್ಕಾರಿ ಈಗಾಗಲೇ ತಮಗೆ ಗೊತ್ತಿದೆ, ಮೊನ್ನೆ ಗಣೇಶನ ಹಬ್ಬಕ್ಕೆ ಯಾರೂ ಕೇಳಿರಲಿಲ್ಲ. ನನಗೆ ಗೊತ್ತಿದ್ದಂಗೆ ಹಿಂದೆ ಇದ್ದಂಥ ಶಾಸಕರು ಚುನಾವಣೆಗೆ ಮುಂಚೆ ಒಂದು 2-3 ಸಾರಿ ಹೆಣ್ಮಕ್ಳು ಕರೆಸಿ, ಆಶಾ ಕಾರ್ಯಕರ್ತರಿಗೆ ಎಲ್ಲರೂ ಕರೆಸಿ ಸೀರೆಗಳು ಅದು ಇದು ಅರಿಶಿನ ಕುಂಕುಮ ಬಾಗಿನ ಅಂತ ಕೊಡೋರು. ಆದರೆ ಚುನಾವಣೆ ಆದ ನಂತರ ಹೆಣ್ಮಕ್ಳಿಗೆ ಮನೆಗೂ ಹೆಣ್ಮಕ್ಳಿಗೆ, ಈ ಕ್ಷೇತ್ರದ ಎಲ್ಲ ಹೆಣ್ಮಕ್ಳಿಗೆ 70,000 ಸೀರೆಯನ್ನು ಹಂಚಿರೋದು ಕೂಡ ಈ ಒಂದು ರಾಜ್ಯದಲ್ಲಿ ಯಾರಾದರೂ ಇದ್ದರೆ ನಮ್ಮ ಪ್ರದೀಪ್ ಈಶ್ವರ್ ಅಂತ ನಾವು ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಅದೇ ರೀತಿ ಆಟೋ ಚಾಲಕರ ಸಂಕಷ್ಟ ಇದೆ ಅಂತೇಳ್ಬಿಟ್ಟು ಸುಮಾರು ಎಷ್ಟು ಆಟೋಗಳಿದ್ದಾರೆ ಅವರೆಲ್ಲರ ಕುಟುಂಬಕ್ಕೂ ಕೂಡ 5,000 ರೂಪಾಯಿ ಕೊಟ್ಟಿರೋದು ಕೂಡ ನಮ್ಮ ಶಾಸಕರು ಜಾರಿ ಮಾಡಿ ಕಾರ್ಯಗತಗೊಳಿಸಿದ್ದಾರೆ. ಅದೇ ರೀತಿ ಬಡವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದೋ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆ, ನಮ್ಮ ಮನೆಗಳಲ್ಲಿ ಕೂಡ ಯಾರು ವ್ಯವಸ್ಥಿತವಾಗಿರೋರು ಕೂಡ ಡ್ರೆಸ್ಸು ಬಟ್ಟೆ ಕೊಡಲ್ಲ, ಅಷ್ಟು ಕ್ವಾಲಿಟಿ ಬಟ್ಟೆಯನ್ನು ನಾನು ನೋಡಿದೆ. ನಮ್ಮೂರು ಶಾಲೆಗೆ ಹೋಗಿ ನನ್ನ ಮಗನೂ ನಾವು ಹೋಗಿ ಟೆಸ್ಟ್ ಮಾಡಿದ್ವಿ, ಎಷ್ಟು ಸೂಪರ್ ಕ್ವಾಲಿಟಿ ಬಟ್ಟೆ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅಂಥ ಮಕ್ಕಳಿಗೆ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಬಟ್ಟೆಗಳನ್ನ ಕೊಟ್ಟಿದ್ದಾರೆ. ಇನ್ನು ಸರ್ಕಾರಿ ಕಾರ್ಯಕ್ರಮಗಳು ಹೇಳ್ತಾ ಹೋದರೆ ಭಾಳಷ್ಟು ಕಾರ್ಯಕ್ರಮಗಳನ್ನ ಸರ್ಕಾರಿ ನಮ್ಮ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ, ಪ್ರದೀಪ್ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮ ಹೇಳ್ತಾ ಹೋದರೆ 1 ಗಂಟೆ ಹೇಳ್ಬೋದು ಪಟ್ಟಿ, ಅಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಕೂಡ ಭಾಳಷ್ಟು ಹೆಮ್ಮೆ.
ನಮ್ಮ ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲೂ ಈ ಭಾಗದಲ್ಲಿ ಇರುವಂಥ ರೋಗಿಗಳಿಗೆ ಯಾರಾದರೂ ಏನೇ ದೈಹಿಕವಾಗಿ ತೊಂದರೆಗಳಿದ್ದರೆ ಅವರೆಲ್ಲರೂ ಕೂಡ ಉಚಿತವಾಗಿ ತಪಾಸಣೆ ಮಾಡಿ ಅವ್ರಿಗೆ ಮಾರ್ಗದರ್ಶನ ನೀಡಿ ನೀವು ಹೆಂಗೆ ನಡ್ಕೋಬೇಕು, ಏನು ಮಾಡಬೇಕು, ಯಾವ ರೀತಿ ನಿಮಗೆ ಆರೋಗ್ಯನ ಕಾಪಾಡಿಕೊಡ್ಬೇಕು, ಗುಣಮಟ್ಟದ ಆರೋಗ್ಯನ ಕಾಪಾಡಿಕೊಡ್ಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಈ ಶಿಬಿರದ ಮುಖಾಂತರ ಕೊಡ್ತಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಆಗಿದೆ. ಈ ಮುಖೇನ ನಮ್ಮ ಇಡೀ ಪಂಚಾಯತಿ ಮುಖಂಡರ ಪರವಾಗಿ, ಪಂಚಾಯತಿ ಎಲ್ಲ ಜನತೆಯ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ನಮ್ಮ ಶಾಸಕರಿಗೆ ಸಮರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.